ನಮಸ್ಕಾರ, ವೆಲ್ಕಮ್ ಟು ಜೈ ಶಿವ ಆಯುರ್ವೇದ. ಈ ದಿನ ಆಯುರ್ವೇದದ ಸ್ವರ್ಣಾಮೃತ ಪ್ರಾಶನದ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಮಕ್ಕಳಲ್ಲಿ ಪದೇ ಪದೇ ಕೆಮ್ಮು, ನೆಗಡಿ, ಜ್ವರ ಈ ರೀತಿ ಬರೋದ್ರಿಂದ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಅವರಲ್ಲಿ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗೋದು, ಹಾಗೇನೆ ದೈಹಿಕ ಬೆಳವಣಿಗೆ ಕುಂಠಿತ ಆಗೋದು ಈ ರೀತಿಯಾಗಿ ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ಪರಿಹಾರ ಸ್ವರ್ಣಾಮೃತ ಪ್ರಾಶನ. ಇದನ್ನ ಯಾವಾಗ ಹಾಕಿಸ್ಕೋಬೇಕು ಅಂದ್ರೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನದಿಂದ ಹಾಕಿಸ್ಕೊಳ್ಬಹುದು. ಇದನ್ನ ಹುಟ್ಟಿದ ಮಕ್ಕಳಿಂದ 16 ವರ್ಷದ ಮಕ್ಕಳವರೆಗೂ ನಾವು ಉಪಯೋಗಿಸ್ಕೋಬಹುದು. ಹಾಗೇನೆ ಇದರಿಂದ ಆಗುವಂತಹ ಉಪಯೋಗಗಳು ಯಾವುವು ಅಂದರೆ ಬುದ್ಧಿಶಕ್ತಿ ಇಂಪ್ರೂವ್ ಆಗ್ತದೆ, ನೆನಪಿನ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೇನೆ ಕೆಮ್ಮು, ನೆಗಡಿ, ಜ್ವರ ಈ ರೀತಿ ಕಾಯಿಲೆಗಳಿಂದ ನಮ್ಮನ್ನ ದೂರ ಇಡುತ್ತದೆ. ಮಗುವಿನಲ್ಲಿ ಮಾತು ಬೇಗ ಬರ್ತದೆ. ಕಣ್ಣು, ಕಿವಿ ತೊಂದರೆಗಳಿದ್ದರೆ ಸರಿ ಮಾಡುತ್ತೆ. ಹಾಗೇನೆ ಚರ್ಮದ ಕಾಯಿಲೆಯನ್ನು ಕಡಿಮೆ ಮಾಡಿಬಿಟ್ಟು ಚರ್ಮದ ಕಾಂತಿ ಕೂಡ ಹೆಚ್ಚಿಸ್ತದೆ. ಓವರಾಲ್ ಹೇಳ್ಬೇಕು ಅಂತಂದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಿಬಿಟ್ಟು ಮಕ್ಕಳಲ್ಲಿ ಸರ್ವತೋನ್ಮುಖ ಬೆಳವಣಿಗೆಗೆ ಕಾರಣ ಆಗ್ತದೆ. ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ಸ್ವರ್ಣ ಪ್ರಾಶನವನ್ನು ಹಾಕಿಸಿಕೊಳ್ಳಬಹುದು. ಧನ್ಯವಾದಗಳು.